ಜೀವಸ್ವರೂಪನಾದ ಸರ್ವಶಕ್ತ ದೇವರ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಐಗುಪ್ತ ದೇಶದಲ್ಲಿ ಯೋಸೇಫನು ನಡೆಸಿದ ಆಡಳಿತ ಕ್ರಮವನ್ನು ಇನ್ನೂ ಹೆಚ್ಚಾಗಿ ನೋಡಿಕೊಂಡೆವು. ಯಾಕೋಬನನ್ನು ಕಾನಾನ್ ದೇಶದಲ್ಲಿ ಹೂಣಿಡುವುದಕ್ಕಾಗಿ ಯೋಸೇಫನು ಪ್ರಮಾಣ ಮಾಡಿದ್ದು, ಯೋಸೇಫನು ಯಾಕೋಬನನ್ನು ಅವನ ಅಂತಿಮ ಅಸ್ವಸ್ಥತೆಯ ಕಾಲದಲ್ಲಿ ಸಂಧಿಸುತ್ತಾನೆ. ಯಾಕೋಬನು ಎಫ್ರಾಯಿಮ್ ಮತ್ತು ಮನಸ್ಸೆಯನ್ನು ಆಶೀರ್ವದಿಸುತ್ತಾನೆ ಎಂಬ ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. ಕರ್ತನು ಒದಗಿಸಿರುವ ಈ ಅಧ್ಯಯನ ಕಾರ್ಯಕ್ರಮದಲ್ಲಿ ಅತ್ಯಾಸಕ್ತಿಯಿಂದ ಭಾಗವಹಿಸಿ ಆತನನ್ನು ಹೆಚ್ಚು ಹೆಚ್ಚು ಸಮೀಪವಾಗಿ ನೋಡೋಣ. ಈಗ ಆತ್ಮನ ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ 17ನೇ ವಚನದಿಂದ 49ನೇ ಅಧ್ಯಾಯದ 27ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತನ್ನ ತಂದೆಯು ಬಲಗೈಯನ್ನು ಎಫ್ರಾಯೀಮನ ತಲೆಯ ಮೇಲೆ ಇಡುವುದನ್ನು ಯೋಸೇಫನು ಕಂಡು ಅಸಮಾಧಾನಪಟ್ಟು ಅವನ ಕೈಯನ್ನು ಎಫ್ರಾಯೀಮನ ತಲೆಯಿಂದ ಎತ್ತಿ ಮನಸ್ಸೆಯ ತಲೆಯ ಮೇಲೆ ಇಡುವುದಕ್ಕಾಗಿ ಹಿಡಿದು ತಂದೆಗೆ, ಹಾಗಲ್ಲಪ್ಪ, ಇವನೇ ಚೊಚ್ಚಲ ಮಗನು, ಬಲಗೈಯನ್ನು ಇವನ ತಲೆಯ ಮೇಲೆ ಇಡಬೇಕು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೋಸೇಫನು ತನ್ನ ಇಬ್ಬರು ಮಕ್ಕಳನ್ನು ಒಂದು ಕ್ರಮದಲ್ಲಿ ನಿಲ್ಲಿಸಿದ್ದನು. ಯಾಕೋಬನ ಬಲಗೈಗೆ ಎದುರಾಗಿ ತನ್ನ ಹಿರಿಮಗನಾದ ಮನಸ್ಸೆಯನ್ನು, ಅವನ ಎಡಗೈಗೆ ಎದುರಾಗಿ ಕಿರಿಮಗನಾದ ಎಫ್ರಾಯೀಮನನ್ನು ನಿಲ್ಲಿಸಿದ್ದನು. ತನ್ನ ಹಿರಿಮಗನಾದ ಮನಸ್ಸೆಗೆ ತನ್ನ ತಂದೆಯಾದ ಯಾಕೋಬನ ಬಲಗೈಯಿಂದ ಆಶೀರ್ವದಿಸಲ್ಪಡಬೇಕು ಎನ್ನುವುದು ಅವನ ಉದ್ದೇಶವಾಗಿತ್ತು. ಆದರೆ ಯಾಕೋಬನು ತನ್ನ ಕೈಗಳನ್ನು ಅಡ್ಡವಾಗಿ ಮಾಡಿ ತನ್ನ ಬಲಗೈಯನ್ನು ಎಫ್ರಾಯೀಮನ ಮೇಲೆ ಇಟ್ಟಾಗ ಯೋಸೇಫನಿಗೆ ಅಸಮಾಧಾನವಾಯಿತು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಈಗ ಮುಂದುವರಿದು ನಾವು ಯಾಕೋಬನ ಪ್ರತಿಕ್ರಿಯೆಯನ್ನು ನೋಡಿಕೊಳ್ಳೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಅವನ ತಂದೆ ಒಪ್ಪದೆ, ಮಗನೇ, ನಾನು ಬಲ್ಲೆ, ಇವನಿಂದಲೂ ಜನಾಂಗ ಉಂಟಾಗುವುದು, ಇವನೂ ಬಲಿಷ್ಠನಾಗುವನು. ಆದರೂ ಇವನಿಗಿಂತಲೂ ಇವನ ತಮ್ಮನು ಬಲಿಷ್ಠನಾಗುವನು, ತಮ್ಮನ ಸಂತತಿಯಲ್ಲಿಯೇ ಜನರು ಹೇರಳವಾಗಿ ಹುಟ್ಟುವರು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ತಮ್ಮನ ಸಂತತಿಯಲ್ಲಿಯೇ ಜನರು ಹೇರಳವಾಗಿ ಹುಟ್ಟುವರು ಎಂಬ ಸಂಗತಿಯೇ ಪ್ರಾಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಸಂಗತಿಯಾಗಿದೆ. ನೋಡಿರಿ, ಯೋಸೇಫನು ಕೂಡ ಹಿರಿಯವನಾಗಿರಲಿಲ್ಲವಾದ್ದರಿಂದ ಅವನು ಇದನ್ನು ಸ್ವೀಕರಿಸಿಕೊಳ್ಳಲೇಬೇಕಾಗಿರುತ್ತದೆ. ಅವನು ಕಿರಿಯವರಲ್ಲಿ ಒಬ್ಬನಾಗಿರುವಾಗಲೂ ಅವನ ಮಕ್ಕಳಿಗೆ ಈ ಆಶೀರ್ವಾದವು ಕೊಡಲ್ಪಟ್ಟಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ 20 ಹಾಗೂ 21ನೇ ವಚನಗಳನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಎಫ್ರಾಯೀಮನನ್ನು ಮನಸ್ಸಿಗೆ ಮುಂದಿರಿಸುತ್ತಿರುವುದನ್ನು ನಾವು ನೋಡುವರಾಗಿದ್ದೇವೆ. ಯಾಕೋಬನು ಈಗ ನಿಜವಾಗಿಯೂ ದೇವರಲ್ಲಿ ಇಟ್ಟಿರುವ ನಂಬಿಕೆಯನ್ನು ನಾವು ನೋಡುವರಾಗಿದ್ದೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ನಾನು ನಿನ್ನ ಅಣ್ಣಂದಿರಿಗೆ ಕೊಟ್ಟ ಪಾಲಿಗಿಂತ ಹೆಚ್ಚಾಗಿ ನಾನು ಕತ್ತಿ ಬಿಲ್ಲುಗಳಿಂದ ಅಮೋರಿಯರ ವಶದಿಂದ ತಪ್ಪಿಸಿ ಪಡೆದ ಬೆಟ್ಟದ ತಪ್ಪಲನ್ನು ನಿನಗೆ ಕೊಟ್ಟಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೋಸೇಫನು ತನ್ನ ಮಕ್ಕಳ ಮುಖಾಂತರ ಇತರ ಸಹೋದರರಿಗಿಂತಲೂ ಶ್ರೇಷ್ಠವಾದ ಹೆಚ್ಚಿನ ಬಾಧ್ಯತೆಯನ್ನು ಹೊಂದಲಿದ್ದಾನೆ ಎಂಬುದಾಗಿ. ನೋಡಿರಿ, ಇದು ಯಾಕೋಬನು ವೈಯಕ್ತಿಕವಾಗಿ ಯೋಸೇಫನಿಗೆ ಕೊಟ್ಟ ಕೊಡುಗೆ ಅಥವಾ ದಾನವಾಗಿತ್ತು ಎಂಬುದಾಗಿ ಸಹಜವಾಗಿ ಕಂಡುಬರುತ್ತದೆ. ಅದು ಯೋಸೇಫನು ಹೂಣಿಡಲ್ಪಟ್ಟ ಸುಖರೆಂಬ ಊರಿನ ಬಳಿಯಲ್ಲಿದ್ದ ಪರ್ವತ ಶ್ರೇಣಿಯಾಗಿತ್ತು. ಪ್ರಿಯರೇ, ಗಮನಿಸಿರಿ, ಯೋಸೇಫನಿಂದ 2 ಗೋತ್ರಗಳು ಬಂದವು ಮತ್ತು ಅವರಿಗೆ ಹೆಚ್ಚಾದ ಭೂಭಾಗದ ಅಥವಾ ಪ್ರದೇಶದ ಅಗತ್ಯತೆ ಇತ್ತು ಎಂಬ ವಾಸ್ತವಿಕತೆಗೆ ಸರಿದೂಗಿಸಿತು. ಅದು ಯಾಕೋಬನು ಅಮೋರಿಯರಿಂದ ತೆಗೆದುಕೊಂಡಿದ್ದ ಒಂದು ಚಿಕ್ಕ ಭೂಮಿಯ ತುಂಡಾಗಿತ್ತು ಮತ್ತು ನಂತರದಲ್ಲಿ ಅದನ್ನು ಒತ್ತಾಯದಿಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗಿತ್ತು. ಯಾಕೋಬನು ಅದೇ ಉಪಚಾರವನ್ನು ಹಿಂದಿರುಗಿಸುವವನಾಗಿ ಅದನ್ನು ಪುನಃ ತನ್ನದಾಗಿಸಿಕೊಂಡಿದ್ದನು. ನೋಡಿರಿ, ಅದು ಆ ಪ್ರಸ್ತುತ ಸಮಯದವರೆಗೂ ವಾಗ್ವಾದದ ಕ್ಷೇತ್ರವಾಗಿತ್ತು.
ಇದೇ ಸ್ಥಳದಲ್ಲಿಯೇ ಈಗ ಇಸ್ರಾಯೇಲ್ನವರು ಪಶ್ಚಿಮ ದಡದ ಮೇಲೆ ಕಟ್ಟಲು ಬಯಸುತ್ತಿರುವರು. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 48ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ನಾವು ಮುಂದುವರೆದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 49ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವೇನೆಂದರೆ ಯಾಕೋಬನ ಮರಣದ ಹಾಸಿಗೆಯ ಆಶೀರ್ವಾದ ಮತ್ತು ಪ್ರವಾದನೆ, ಅಂತಿಮ ಮಾತುಗಳು ಮತ್ತು ಯಾಕೋಬನ ಮರಣ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ಈಗಾಗಲೇ ಮರಣದ ಹಾಸಿಗೆ ಮೇಲೆ ಇರುವಾಗಲೂ ಅವನು ಚೇತರಿಸಿಕೊಂಡು ಎದ್ದು ತನ್ನ ಮಂಚದ ಮೇಲೆ ಕೂತುಕೊಂಡು ಯೋಸೇಫನ ಮಕ್ಕಳನ್ನು ಆಶೀರ್ವದಿಸಿದ ನಂತರ ಅವನ ಉಳಿದ ಗಂಡು ಮಕ್ಕಳು ಒಳಗೆ ಬಂದು ಅವನ ಸುತ್ತಲೂ ಈಗ 12 ಮಂದಿ ನೆರೆದಿರುತ್ತಾರೆ. ಅವನು ಈಗ ತನ್ನ ಪ್ರತಿಯೊಬ್ಬ ಮಗನಿಗೂ ಬೀಳ್ಕೊಡುವ ಸಂದೇಶವನ್ನು ಹೊಂದಿರುತ್ತಾನೆ. ಅವನು ತನ್ನ ಹಿರಿಮಗನೊಂದಿಗೆ ಆರಂಭಿಸಿ ಆ ಮಕ್ಕಳ ಪಟ್ಟಿಯಲ್ಲಿ ಕೆಳಗಿಳಿಯುತ್ತಾ ಹೋಗುತ್ತಾನೆ. ಒಬ್ಬ ಮನುಷ್ಯನು ತನ್ನ ಮರಣದ ಹಾಸಿಗೆಯಲ್ಲಿ ಏನು ಹೇಳುತ್ತಾನೋ ಅದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಯಾಕಂದರೆ ಸಾಮಾನ್ಯವಾಗಿ ಅವನು ಎಂದಾದರೂ ಸತ್ಯವನ್ನು ಹೇಳಲು ಮನಸ್ಸು ಮಾಡಿದರೆ ಅದು ಮರಣದ ಹಾಸಿಗೆಯೇ ಆಗಿರುತ್ತದೆ. ಈಗ ನಮ್ಮ ವಾಕ್ಯ ಭಾಗದಲ್ಲಿರುವ ಯಾಕೋಬನ ಮರಣದ ಹಾಸಿಗೆಯ ಸಂದೇಶವು ಬಹು ನಾಟಕೀಯವಾಗಿರುತ್ತದೆ. ಯಾಕಂದರೆ ಪ್ರಿಯರೇ, ಅದು ಪ್ರವಾದನಾತ್ಮಕವಾಗಿರುತ್ತದೆ. ನೋಡಿರಿ, ಯಾಕೋಬನ 12 ಮಂದಿ ಗಂಡು ಮಕ್ಕಳು ಮುಂದೆ ಗೋತ್ರಗಳಾದಾಗ ಏನು ಸಂಭವಿಸಲಿದೆ ಎಂಬುದನ್ನು ಅದು ತಿಳಿಸುವಂಥದ್ದಾಗಿದೆ. ನೋಡಿರಿ, ಅಂದು ಪ್ರವಾದನಾತ್ಮಕವಾದದ್ದು ಇಂದು ಬಹುಮಟ್ಟಿಗೆ ಐತಿಹಾಸಿಕವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನ ಜೀವಿತದಲ್ಲಿನ ನಂಬಿಕೆಯ ಮತ್ತೊಂದು ನಿದರ್ಶನವನ್ನು ನೋಡಲು ಇದು ನಮ್ಮ ಅಂತಿಮ ಅವಕಾಶವಾಗಿರುತ್ತದೆ. ಇಸ್ರಾಯೇಲಿನ 12 ಗೋತ್ರಗಳಾಗಿ ಕಾನಾನ್ ದೇಶದಲ್ಲಿ ನೆಲೆಯಾಗಿರುವ ಅಥವಾ ನೆಲೆಸಲಿರುವ ತನ್ನ ಗಂಡು ಮಕ್ಕಳೊಂದಿಗೆ ಯಾಕೋಬನು ಮಾತಾಡಿದನು. ಇದು ಎಂಥ ನಂಬಿಕೆಯಾಗಿದೆಯಲ್ಲವೇ ಪ್ರಿಯರೇ? ನೋಡಿರಿ, ಆಗ ಕಾನಾನ್ಯರು ದೇಶದಲ್ಲಿ ವಾಸವಾಗಿದ್ದರು ಮತ್ತು ಯಾಕೋಬನ ಕುಟುಂಬದವರು ಶುಭಕರವಾಗಿ ಐಗುಪ್ತ ದೇಶದಲ್ಲಿ ನೆಲೆಯಾಗಿದ್ದರು ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಾಕೋಬನು ತನ್ನ ಮಕ್ಕಳನ್ನು ಕರೆಸಿ, ನೀವೆಲ್ಲರೂ ಕೂಡಿ ಬನ್ನಿರಿ, ಮುಂದಿನ ಕಾಲದಲ್ಲಿ ನಿಮಗೆ ಸಂಭವಿಸುವುದನ್ನು ತಿಳಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಒಂದು ಮುಖ್ಯವಾದ ಪದವಿನ್ಯಾಸಕ್ಕೆ ನಾವು ಬಂದಿರುತ್ತೇವೆ. ಸತ್ಯವೇದವು ಮತ್ತೆ ಮತ್ತೆ ಉಪಯೋಗಿಸುವ ಕೆಲವು ನಿಶ್ಚಿತವಾದ ಪದವಿನ್ಯಾಸಗಳು ಇರುತ್ತವೆ ಎಂಬುದನ್ನು ನಾವು ಕಂಡುಕೊಳ್ಳಲಿದ್ದೇವೆ. ಅವುಗಳಲ್ಲಿ ಒಂದಾಗಿರುವ ಮುಂದಿನ ಕಾಲದಲ್ಲಿ ಅಥವಾ ಕಡೇ ದಿನಗಳಲ್ಲಿ ಎಂಬ ಪದವಿನ್ಯಾಸವು ಇಲ್ಲಿರುತ್ತದೆ. ಇಸ್ರಾಯೇಲಿನ ಕಡೇ ದಿನಗಳು ಸಭೆಯ ಕಡೇ ದಿನಗಳಿಗಿಂತ ವಿಭಿನ್ನವಾಗಿರುತ್ತವೆ. ನೋಡಿರಿ, ಈಗ ಯಾಕೋಬನು ಇಸ್ರಾಯೇಲ್ ಜನಾಂಗದ ಮುಂದಿನ ಅಥವಾ ಕಡೇ ದಿನಗಳ ಕುರಿತು ಮತ್ತು ಅದರ ನಂತರ ತನ್ನ ಮಕ್ಕಳಿಂದ ಅಭಿವೃದ್ಧಿಗೊಂಡು ರಾಷ್ಟ್ರವಾಗಿ ರೂಪುಗೊಳ್ಳುವ 12 ಗೋತ್ರಗಳಿಗೆ ಏನು ಸಂಭವಿಸಲಿರುವುದು ಎಂಬುದನ್ನು ಮಾತಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಿಸಿದಂತೆ ಕೆಲವು ನಿಶ್ಚಿತವಾದ ಪ್ರವಾದನೆಗಳು ನೆರವೇರಿರುತ್ತವೆ ಎಂಬ ವಾಸ್ತವಾಂಶವನ್ನು ಕುರಿತು ಅನೇಕರು ಹೇಳುತ್ತಾರೆ ಮತ್ತು ಅದು ಸತ್ಯವಾದದ್ದಾಗಿರುತ್ತದೆ. ಇಸ್ರಾಯೇಲ್ನ ಪ್ರತಿಯೊಂದು ಗೋತ್ರಕ್ಕೂ ಮುಂದಿನ ಕಾಲದಲ್ಲಿ ಅಥವಾ ಕಡೇ ದಿನಗಳಲ್ಲಿ ಏನು ಸಂಭವಿಸಲಿದೆ ಎಂಬ ಪ್ರವಾದನೆಗಳನ್ನು ನಾವು ನಮ್ಮ ಮುಂದಿರುವ ಈ ಅಧ್ಯಾಯದಲ್ಲಿ ಧ್ಯಾನಿಸಲಿದ್ದೇವೆ. ಅವುಗಳಲ್ಲಿ ಹಲವು ಪ್ರವಾದನೆಗಳು ನೆರವೇರಿರುವಾಗ ಇನ್ನೂ ಅನೇಕ ಪ್ರವಾದನೆಗಳು ಅಂತಿಮ ನೆರವೇರುವಿಕೆಗಾಗಿ ಕಾದುಕೊಂಡಿರುತ್ತವೆ. ಪ್ರಿಯರೇ, ಅವುಗಳಲ್ಲಿ ಅತಿ ಪ್ರಾಮುಖ್ಯವಾದವುಗಳನ್ನು ಮಾತ್ರ ನೋಡಿಕೊಳ್ಳಲಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಾಕೋಬನ ಮಕ್ಕಳೇ, ನೀವೆಲ್ಲರೂ ಕೂಡಿ ಬಂದು ಕೇಳಿರಿ, ನಿಮ್ಮ ತಂದೆಯಾದ ಇಸ್ರಾಯೇಲನ ಮಾತನ್ನು ಲಾಲಿಸಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಮುದುಕನಾದ ಯಾಕೋಬನು ತನ್ನ ಮಂಚದ ಮೇಲೆ ಕೂತುಕೊಂಡಿದ್ದಾನೆ. ತನ್ನ ಜೀವಿತ ಕಾಲವೆಲ್ಲ ಸಾಗುತ್ತಲೇ ಇದ್ದ ಯಾಕೋಬನು ತಾನು ಇನ್ನು ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲವೆಂದು ಯಾಕೋಬನು ಕಂಡುಕೊಂಡನು. ಹೌದು ಪ್ರಿಯರೇ, ಅನೇಕ ರೀತಿಗಳಲ್ಲಿ ಅವನು ಗಮನಾರ್ಹವಾದಂಥ ಮನುಷ್ಯನಾಗಿದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 3ನೇ ಹಾಗೂ 4ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ರೂಬೇನನೇ, ನೀನು ನನ್ನ ಚೊಚ್ಚಲ ಮಗನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯಕ್ಕೆ ಪ್ರಥಮ ಫಲವು, ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನೂ ಆಗಿದ್ದಿ. ಆದರೂ ದಡವನ್ನು ಮೀರಿದ ಪ್ರವಾಹದಂತಿರುವ ನೀನು ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ. ನಿನ್ನ ತಂದೆಯ ಹಾಸಿಗೆಯನ್ನು ಹತ್ತಿ ಅದನ್ನು ಹೊಲೆ ಮಾಡಿದೆಯಲ್ಲ, ಇವನು ನನ್ನ ಮಂಚವನ್ನು ಹತ್ತಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮೂಲ ಪಿತೃಗಳು ವಂಶ ಪರಂಪರೆಯ ಶ್ರೇಷ್ಠವಾದ ವಿಷಯವನ್ನು ಗ್ರಹಿಸಿಕೊಂಡಿದ್ದರು.
ಅದು ಇಂದಿಗೂ ವಿಶೇಷವಾದದ್ದೇ ಆಗಿರುತ್ತದೆ. ತಂದೆಯಂತೆ ಮಗ ಎನ್ನುವಂತೆ ತನ್ನ ಹಿರಿಮಗನಾದ ರೂಬೇನನು ಬಹುಮಟ್ಟಿಗೆ ತನ್ನ ಹಾಗೆ ಇದ್ದಾನೆ ಎಂದು ಯಾಕೋಬನು ಗ್ರಹಿಸಿಕೊಳ್ಳುತ್ತಾ ಇದ್ದಾನೆ. ದಡವನ್ನು ಮೀರಿದ ಪ್ರವಾಹ ಎನ್ನುವಂಥದ್ದು ಯಾಕೋಬನನ್ನು ಅವನ ಆರಂಭದ ದಿನಗಳಲ್ಲಿ ವರ್ಣಿಸಬಹುದಾಗಿತ್ತು. ಅದು ಈಗ ಅವನ ಹಿರಿಮಗನಿಗೆ ಸರಿಯಾಗಿರುತ್ತದೆ. ನೀನು ಇನ್ನು ಪ್ರಮುಖ ಸ್ಥಾನದಲ್ಲಿ ಇರುವುದಿಲ್ಲ ಎಂದು ಯಾಕೋಬನು ರೂಬೇನನಿಗೆ ಹೇಳಿದನು, ಮತ್ತು ರೂಬೇನನು ಎಂದೂ ಉದ್ಧಾರವಾಗಲಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯಾಕೋಬನು ರೂಬೇನನ ಕುರಿತು ಪ್ರಸ್ತಾಪಿಸುತ್ತಿರುವಂಥ ಕಥೆಯು ಬಹು ಹೊಲಸಾದ ಕಥೆಯಾಗಿರುತ್ತದೆ. ಅದನ್ನು ನಮ್ಮ ಧ್ಯಾನದಲ್ಲಿ ನಾವು ವಿವರವಾಗಿ ನೋಡಿರುವುದಿಲ್ಲ. ಯಾಕಂದರೆ ಮನುಷ್ಯನ ಅಂಥ ಪಾಪಗಳ ಮೇಲೆ ಹೆಚ್ಚು ಸಮಯ ನೆಲೆಸಬೇಕೆಂದು ದೇವರ ಉದ್ದೇಶವಾಗಿರುವುದಿಲ್ಲ. ಆದರೆ ವಾಸ್ತವಿಕವಾಗಿ ದೇವರು ನೀಡುವ ಸೂಚನೆಯನ್ನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕಡೇ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ದೇವರು ಮಾನವ ಕುಟುಂಬದ ನಿಖರವಾದ ಚಿತ್ರಣವನ್ನು ನಾವು ಹೊಂದುವಂತೆ ಮಾನವನ ಪಾಪಗಳನ್ನು ದಾಖಲಿಸುತ್ತಾನೆ. ಮುಂದುವರೆದು ನಾವು 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಸೀಮೆಯೋನನು ಲೇವಿಯು ಅಣ್ಣ ತಮ್ಮಂದಿರೇ ಸರಿ, ಇವರ ಕತ್ತಿಗಳು ಬಲಾತ್ಕಾರದ ಆಯುಧಗಳೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿರುವಂಥ ಇಬ್ಬರು ಸಹೋದರರು ಒಟ್ಟಾಗಿ ಸೇರಿಸಲ್ಪಟ್ಟಿರುತ್ತಾರೆ. ಅವರು ಲೇಯಳ ಮಕ್ಕಳಾಗಿದ್ದರು. ಒಬ್ಬ ವ್ಯಕ್ತಿಯು ತಮ್ಮ ಸ್ವಂತ ತಂಗಿಯನ್ನು ಮಾನಭಂಗಪಡಿಸಿದ ಆರೋಪದಿಂದಾಗಿ ಅವರು ಶೇಕೆಮ್ ಪಟ್ಟಣದ ಎಲ್ಲ ನಿವಾಸಿಗಳನ್ನು ಕೊಂದು ಹಾಕಿದ್ದ ಸಂಗತಿಯು ನಮ್ಮ ನೆನಪಿನಲ್ಲಿ ಇದೆಯಲ್ಲವೇ? ಹೌದು, ಅವರು ಇಡೀ ಪಟ್ಟಣದ ಮೇಲೆ ಮೊಯ್ಯಿ ತೀರಿಸಿಕೊಂಡಿದ್ದರು. ಅವರು ಹೇಗೂ ಅದನ್ನು ಮಾಡಬಾರದಾಗಿತ್ತು, ಮತ್ತು ಯಾಕೋಬನು ಅದನ್ನು ಅವರಿಗೆ ಜ್ಞಾಪಕಪಡಿಸುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 6ನೇ ಮತ್ತು 7ನೇ ವಚನಗಳನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಲೇವಿಯಲ್ಲಿ ದೇವರ ಅದ್ಭುತವಾದ ಕೃಪೆಯ ಪ್ರದರ್ಶನವನ್ನು ನಾವು ನೋಡುವರಾಗಿದ್ದೇವೆ. ಅವರು ಇಸ್ರಾಯೇಲ್ನಲ್ಲಿ ಚದುರಿಸಲ್ಪಟ್ಟದ್ದು ನಿಜ, ಆದರೆ ಅವರು ಯಾಜಕತ್ವ ಗೋತ್ರದವರಾಗಿದ್ದರಿಂದ ಹಾಗೆ ಮಾಡಲ್ಪಟ್ಟಿದ್ದರು. ನೋಡಿರಿ, ಲೇವಿಯಂಥ ಕ್ರೂರಿಯಾದ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಅವನನ್ನು ಯಾಜಕತ್ವ ಗೋತ್ರದ ಮುಖ್ಯಸ್ಥನನ್ನಾಗಿ ಮಾಡಲು ದೇವರ ಕೃಪೆಯಿಂದಲೇ ಅದು ಸಾಧ್ಯವಾಯಿತು. ಕರ್ತನಲ್ಲಿ ಪ್ರಿಯರೇ, ಪಾಪಿಗಳಾದ ನಮ್ಮನ್ನು ಯಾಜಕ ಸಂಸ್ಥಾನದವರನ್ನಾಗಿ ಮಾಡಬೇಕಾದರೆ ಅದು ಕೃಪೆಯಿಂದಲೇ ಸಾಧ್ಯವಾಯಿತು. ಇಂದು ಎಲ್ಲ ವಿಶ್ವಾಸಿಗಳು ಯಾಜಕರಾಗಿರುವರು. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದಾಗಿ. ಹಾಗೆಯೇ ಮುಂದುವರೆದು ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅವನು ಯಾರ ಕುರಿತಾಗಿ ಮಾತಾಡುತ್ತಾ ಇದ್ದಾನೆ? ಹೌದು, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ವಿಮೋಚಿಸಲ್ಪಟ್ಟವರ ಕುರಿತು ಅಪೊಸ್ತಲನಾದ ಪೇತ್ರನು ಬರೆಯುತ್ತಿದ್ದಾನೆ. ನೋಡಿರಿ, ರೂಬೇನನು ತನ್ನ ಸ್ಥಾನವನ್ನು ಕಳೆದುಕೊಂಡನು. ನಂತರ ಸೀಮೆಯೋನ ಮತ್ತು ಲೇವಿ ಎಂಬಿಬ್ಬರು ಸ್ಥಾನವನ್ನು ಕಳೆದುಕೊಂಡರು. ಅವರ ಗೋತ್ರದಿಂದ ಅರಸನು ಬರುವುದಿಲ್ಲ. ಈಗ ಪಾಪಿಯಾಗಿರುವ ಮತ್ತೊಬ್ಬ ಹುಡುಗನು ಇರುತ್ತಾನೆ. ಬನ್ನಿರಿ, ದೇವರ ಕೃಪೆಯು ಅವನಿಗೆ ಏನು ಮಾಡಿತು ಎಂಬುದನ್ನು ನಾವು ಈಗ ನೋಡಿಕೊಳ್ಳೋಣ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯಹೂದನೇ, ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನೇ ಸ್ತುತಿಸುವರು, ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯ ಮೇಲಿರುವುದು, ನಿನ್ನ ಸಹೋದರರು ನಿನಗೇ ಎರಗುವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಿನ್ನ ಸಹೋದರರು ನಿನಗೇ ಎರಗುವರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಯಾಕೆ ಪ್ರಿಯರೇ? ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಯಹೂದ ಕುಲದಿಂದ ಬಂದನು ಮತ್ತು ಆತನ ಮುಂದೆ ಎಲ್ಲರೂ ಎರಗುತ್ತಾರೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ,
ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವ ಸಿಂಹವು ರಾಜತನವನ್ನು ತೋರಿಸುವಂಥದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಹೂದ ಕುಲದ ಸಿಂಹವು ಎಂಬುದಾಗಿ ಕರೆಯಲ್ಪಡುತ್ತಾನೆ. ಮುಂದೆ ನಾವು ಸತ್ಯವೇದದಲ್ಲಿನ ಗಮನಾರ್ಹವಾದ ಪ್ರವಾದನೆಗಳಲ್ಲಿ ಒಂದಾಗಿರುವ ಈ ಪ್ರವಾದನಾ ವಾಕ್ಯಕ್ಕೆ ಬಂದಿರುತ್ತೇವೆ. ನೋಡಿರಿ, ಈ ವಾಕ್ಯ ಭಾಗದಲ್ಲಿ ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಎಂಬುದಾಗಿ ನಾವು ಗಮನಿಸುತ್ತೇವೆ. ಅಂದರೆ ರಾಜದಂಡವನ್ನು ಹಿಡಿಯತಕ್ಕ ಒಬ್ಬ ಪ್ರಭುವು ಬರುವ ತನಕ ಎಂಬುದು ಇದರ ಅರ್ಥವಾಗಿರುತ್ತದೆ. ಇದು ದೇವರ ವಾಕ್ಯದಲ್ಲಿ ಅತಿ ಗಮನಾರ್ಹವಾದ ಪ್ರವಾದನೆಗಳಲ್ಲಿ ಒಂದಾಗಿರುತ್ತದೆ. ಈಗಾಗಲೇ ನಾವು ಸ್ತ್ರೀ ಸಂತತಿ ಇರುವುದು ಎಂಬುದಾಗಿ ಹೇಳಲ್ಪಟ್ಟಿರುವೆವು. ಇದು ಯೇಸು ಕ್ರಿಸ್ತನ ಕುರಿತು ಮೊದಲನೆಯ ಪ್ರವಾದನೆಯಾಗಿತ್ತು. ಅದನ್ನು ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜಲಿರುವುದು. ಆತನೇ ಜಯ ಹೊಂದುವಾತನಾಗಿರುವನು. ಮೊದಲನೆಯ ಪ್ರವಾದನೆಯು ಆದಿಕಾಂಡದಲ್ಲಿತ್ತು. ನಂತರ ಆ ಸಂತತಿಯು ಅಬ್ರಹಾಮನಿಗೆ, ಈಸಾಕನಿಗೆ ಮತ್ತು ಯಾಕೋಬನಿಗೆ ದೃಢೀಕರಿಸಲಾಯಿತು. ಈಗ ಅದು ಯಹೂದನಿಗೆ ದೃಢೀಕರಿಸಲಾಗಿದೆ. ಆತನು ಯಹೂದ ಕುಲದಿಂದ ಬರಲಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಎಂಬುದು ಶಿಲೋವಿಗೆ ಬರುವ ತನಕ ಅಥವಾ ಶಿಲೋವನೆಂಬುವನು ಬರುವ ತನಕ ಎಂಬುದಾಗಿ ಇರುತ್ತದೆ. ಶಿಲೋವ ಎಂಬುದು ವಿಶ್ರಾಂತಿ ಮತ್ತು ಸಮಾಧಾನ ಎಂಬ ಅರ್ಥವನ್ನು ಕೊಡುತ್ತದೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನೇ ವಿಶ್ರಾಂತಿಯನ್ನು ನೀಡುವಾತನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಹೇಳಿದನು ಎಂಬುದಾಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುತ್ತೇವೆ. ಅದುವೇ ಪ್ರಿಯರೇ ಶಿಲೋವ ಬಂದಿದ್ದನು. ನೋಡಿರಿ, ಯೇಸು ಕ್ರಿಸ್ತನು ಶಿಲೋವ ಮಾತ್ರವಲ್ಲ, ಆತನು ರಾಜದಂಡವನ್ನು ಹಿಡಿಯುವಾತನೂ ಆಗಿರುತ್ತಾನೆ. ಇಡೀ ವಿಶ್ವದ ರಾಜದಂಡವನ್ನು ಮೊಳೆಗಳಿಂದ ಹೊಡೆಯಲ್ಪಟ್ಟ ಕೈಗಳು ಹಿಡಿಯಲಿರುವವು. ಪ್ರಿಯರೇ, ಇದೇ ಅಧ್ಯಾಯದ 24ನೇ ವಚನದ ಅಂತ್ಯದಲ್ಲಿ ಇಸ್ರಾಯೇಲನಿಗೆ ಪಾಲಕನೂ ಬಂಡೆಯೂ ಬರಲಿದ್ದಾನೆ. ಅಂದರೆ ಶಿಲೋವ ಎಂಬಾತನು ಕುರುಬನೂ ಬಂಡೆಯೂ ಆಗಿದ್ದಾನೆ ಎಂಬುದಾಗಿ. ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ ಅಲ್ಲಿ ನಕ್ಷತ್ರ ಪ್ರಾಯದವನ ಕುರಿತು ಪ್ರವಾದಿಸಲ್ಪಟ್ಟಿರುವುದನ್ನು ನಾವು ಗಮನಿಸುತ್ತೇವೆ. ಯೇಸು ಕ್ರಿಸ್ತನ ಬರೋಣದ ಕುರಿತು ಆಲೋಚಿಸುವುದಾದರೆ ಆತನೇ ಸ್ತ್ರೀಗೂ ಮತ್ತು ಮೂಲ ಪಿತೃಗಳಿಗೂ ವಾಗ್ದಾನ ಮಾಡಲ್ಪಟ್ಟ ಸಂತಾನವಾಗಿದ್ದಾನೆ. ಆತನು ವಿಶ್ರಾಂತಿಯನ್ನು ತರುವ ಶಿಲೋವ ಆಗಿದ್ದಾನೆ ಮತ್ತು ಆತನು ರಾಜದಂಡವನ್ನು ಹಿಡಿಯುವ ಅರಸನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತನು ತನ್ನ ಜೀವವನ್ನೇ ನೀಡಿದ ಕುರುಬನಾಗಿದ್ದಾನೆ ಮತ್ತು ಒಂದಾನೊಂದು ದಿನ ಬರಲಿರುವ ಮುಖ್ಯ ಕುರುಬನಾಗಿದ್ದಾನೆ. ನೋಡಿರಿ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲು ಈಗ ಮೂಲೆಗಲ್ಲು ಆಗಿರುವಾತನು ಆತನೇ ಆಗಿದ್ದಾನೆ. ಆತನೇ ತನ್ನ ಸಭೆಗೆ ಪ್ರಕಾಶಮಾನವಾಗಿರುವ ಉದಯ ಸೂಚಕ ತಾರೆಯಾಗಿದ್ದಾನೆ. ಇದೇ ಸಂತತಿಯು ಆದಾಮನಿಂದ ಹೇಬೇಲನ ಕೊಲೆಯ ನಂತರ ಸೇತನಿಗೆ ಹೋಯಿತು. ಸೇತನಿಂದ ನೋಹನ ಮೂಲಕ ಶೇಮನಿಗೆ ಮತ್ತು ಅಬ್ರಹಾಮ, ಈಸಾಕ, ಯಾಕೋಬನ ನಂತರ ಈಗ ಯಹೂದನಿಗೆ ಬಂದಿರುತ್ತದೆ. ನೋಡಿರಿ, ದೇವರು ಒಂದು ಮಾದರಿ ಹಾಗೂ ಕಾರ್ಯಕ್ರಮದ ಅನುಗುಣವಾಗಿ ಚಲಿಸುತ್ತಿರುವ ವಾಸ್ತವಾಂಶವನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಇದನ್ನು ಗಮನಿಸುವುದು ಬಹು ಪ್ರಾಮುಖ್ಯವಾದದ್ದಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ ಕಟ್ಟುವನು, ರಾಜದ್ರಾಕ್ಷೆಗೆ ತನ್ನ ಕತ್ತೆಯನ್ನು ಬಿಗಿಯುವನು, ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು, ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿ ತೊಳೆಯುವನು. ದ್ರಾಕ್ಷಾರಸದ ಸಮೃದ್ಧಿಯಿಂದ ಅವನ ಕಣ್ಣುಗಳು ಕೆಂಪಾಗಿಯೇ ಇರುವವು, ಹಾಲಿನ ಸಮೃದ್ಧಿಯಿಂದ ಅವನ ಹಲ್ಲುಗಳು ಬೆಳ್ಳಗಾಗಿಯೇ ಇರುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ಯಾರ ಕುರಿತು ಈ ವಾಕ್ಯ ಭಾಗದಲ್ಲಿ ಮಾತಾಡುತ್ತಾ ಇದ್ದಾನೆ? ಇಲ್ಲಿ ತನ್ನನ್ನೇ ಅರಸನೂ ರಕ್ಷಕನೂ ಮೆಸ್ಸಿಯನು ಎಂದು ಅರ್ಪಿಸಿಕೊಳ್ಳಲು ಕತ್ತೆ ಮರಿಯನ್ನು ಏರಿ ಯೆರೂಸಲೇಮಿನೊಳಗೆ ಪ್ರವೇಶ ಮಾಡಿದ ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡುತ್ತಾ ಇದ್ದಾನೆ. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು ಎಂಬುದಾಗಿ ನೋಡುತ್ತೇವೆ.
ಇದು ಯಾವ ದ್ರಾಕ್ಷಾರಸವಾಗಿರುತ್ತದೆ? ಇದು ತನ್ನ ಸ್ವಂತ ರಕ್ತವಾಗಿರುತ್ತದೆ. ಆದರೆ ಯೇಸು ಕ್ರಿಸ್ತನ ಮುಂದಿನ ಸಾರಿ ಬರುವಾಗ ಆತನ ಬಟ್ಟೆಗಳು ಕೆಂಪು ಬಣ್ಣದವುಗಳಾಗಿರುತ್ತವೆ. ಅಲ್ಲಿ ಪ್ರಶ್ನೆಯು ಕೇಳಲ್ಪಡುತ್ತದೆ. ಅದನ್ನು ನಾವು ಯೆಶಾಯನ ಪ್ರವಾದನಾ ಗ್ರಂಥ 63ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷೆಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ನಾನೊಬ್ಬನಾಗಿಯೇ ದ್ರಾಕ್ಷೆಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ ಎಂಬುದಾಗಿ. ಪ್ರಿಯರೇ, ಗಮನಿಸಿರಿ, ಈ ಸಾರಿ ಅದು ಆತನ ಸ್ವಂತ ರಕ್ತವಾಗಿರುವುದಿಲ್ಲ, ಆದರೆ ಅದು ಆತನ ವೈರಿಗಳ ರಕ್ತವಾಗಿರುತ್ತದೆ. ಅದು ನ್ಯಾಯ ತೀರ್ಪಿಗಾಗಿ ಬರಲಿರುವ ಯೇಸು ಕ್ರಿಸ್ತನ 2ನೇ ಬರುಣವನ್ನು ಮುಂತಿಳಿಸುವಂಥದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯಹೂದನಿಗೆ ಕೊಡಲ್ಪಟ್ಟ ಪ್ರವಾದನೆಯು ದೇವರ ವಾಕ್ಯದಲ್ಲಿರುವ ಅತಿ ಗಮನಾರ್ಹವಾದ ಪ್ರವಾದನೆಗಳಲ್ಲಿ ಒಂದಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 13ನೇ ವಚನವನ್ನು ಓದುವುದರ ಮೂಲಕ ಜಬುಲೂನನ ಗೋತ್ರವು ದೇಶದ ಉತ್ತರ ಭಾಗದಲ್ಲಿ ಕರಾವಳಿಯಲ್ಲಿ ವಾಸ ಮಾಡುವಂಥದ್ದು ಎಂದು ತಿಳಿದುಕೊಳ್ಳುತ್ತೇವೆ. ಹಾಗೆಯೇ ಮುಂದುವರೆದು 14 ಮತ್ತು 15ನೇ ವಚನಗಳನ್ನು ಓದುವುದರ ಮೂಲಕ ಇಸ್ಸಾಕಾರನು ಅಂತಿಮವಾಗಿ ದೇಶದ ಉತ್ತರ ಭಾಗದಲ್ಲಿಯೇ ನೆಲೆಸಲ್ಪಟ್ಟನು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 16ರಿಂದ 18 ವಚನಗಳನ್ನು ಓದುವಾಗ ಅಲ್ಲಿ ದಾನ್ ಗೋತ್ರದವರಿಗೆ ಕರ್ತನ ರಕ್ಷಣೆಯ ಅಗತ್ಯತೆ ಇರುವುದನ್ನು ನಾವು ತಿಳಿದುಕೊಳ್ಳಬಹುದು. ಯಾಕೆಂದರೆ ದಂಗೆ ನಡೆಸುವ ಗೋತ್ರಗಳಲ್ಲಿ ನಿಜವಾಗಿಯೂ ದಾನ್ ಗೋತ್ರವು ಒಂದಾಗಿರುತ್ತದೆ. ದೇವರ ವಾಕ್ಯದ ಅಧ್ಯಯನದಲ್ಲಿ ನಾವು ಮುಂದುವರಿಯುತ್ತಿರುವಾಗ ಅದನ್ನು ನಾವು ತಿಳಿದುಕೊಳ್ಳಲಿರುವೆವು. ಮುಂದೆ ದೇಶದ ಉತ್ತರ ಭಾಗದಲ್ಲಿ ನೆಲೆಸಿದ ಮತ್ತೊಂದು ಗೋತ್ರವಾಗಿರುವ ಗಾದ್ ಗೋತ್ರದ ಕುರಿತು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಿಜವಾಗಿ ನೋಡುವುದಾದರೆ ದೇಶದ ಅತಿ ಉತ್ತರದಲ್ಲಿ ನೆಲೆಸಿರುವಂಥದ್ದು ದಾನ್ ಗೋತ್ರವಾಗಿರುತ್ತದೆ ಮತ್ತು ದೇಶದ ವಿಶಾಲತೆಯನ್ನು ವರ್ಣಿಸುವಾಗ ದಾನ್ನಿಂದ ಬೆರ್ಷೇಬದವರೆಗೂ ಎಂಬುದಾಗಿ ಹೇಳಲಾಗುತ್ತದೆ. ಮುಂದುವರೆದು ನಾವು 20 ಮತ್ತು 21ನೇ ವಚನಗಳನ್ನು ಓದುವಾಗ ಅಲ್ಲಿ ಅಶೇರ್ ಮತ್ತು ನಫ್ತಾಲಿಯವರ ಕುರಿತಾಗಿ ಪ್ರವಾದನೆಯನ್ನು, ಆಶೀರ್ವಾದವನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಓದದೆ ಬಿಟ್ಟಿರುವ ವಾಕ್ಯ ಭಾಗಗಳನ್ನು ದಯಮಾಡಿ ನೀವು ಬರೆದಿಟ್ಟುಕೊಂಡು ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ, ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಸೇಫನು ಕಾನಾನ್ ದೇಶವನ್ನು ಬಿಟ್ಟು ಐಗುಪ್ತಕ್ಕೆ ಹೋದಾಗ್ಯೂ ಅವನು ಅಲ್ಲಿಯೂ ದೇವರಿಗಾಗಿ ಸಾಕ್ಷಿಯಾಗಿದ್ದನು. ನಂತರ ಅವನ ಮಕ್ಕಳಾದ ಎಫ್ರಾಯಿಮ್ ಮತ್ತು ಮನಸ್ಸೆ ಎಂಬುವರು ಇತಿಹಾಸದಲ್ಲಿ ಮುಂದೆ ಸಮಾರ್ಯವೆಂದು ಕರೆಯಲ್ಪಟ್ಟ ಪ್ರದೇಶದಲ್ಲಿ ಹಾಕಲ್ಪಡಲಿರುವರು. ಅದು ಯೇಸು ಕ್ರಿಸ್ತನ ದಿನಗಳಲ್ಲಿ ಅನ್ಯ ದೇಶ ಎಂಬುದಾಗಿ ಕರೆಯಲ್ಪಡುತ್ತಿತ್ತು. ನೋಡಿರಿ, ಸುವಾರ್ತೆಯು ಆ ಪ್ರದೇಶದೊಳಗೆ ಹೋದದ್ದರಿಂದ ಅದು ಸಾಕ್ಷಿಗಾಗಿ ಶ್ರೇಷ್ಠವಾದಂಥ ಸ್ಥಳವಾಗಿತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅಲ್ಲಿ ಸುವಾರ್ತಾ ಸೇವೆಯನ್ನು ಮಾಡಿದನು. ಯೇಸು ಕ್ರಿಸ್ತನು ಬಾವಿಯ ಬಳಿಯಲ್ಲಿದ್ದ ಸ್ತ್ರೀಯೊಂದಿಗೆ ಆರಂಭಿಸಿ ಸಮಾರ್ಯದ ಜನರೆಲ್ಲರಿಗೂ ಸಾಕ್ಷಿಯನ್ನು ನೀಡಿರುವ ದಾಖಲೆಯನ್ನು ನಾವು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಮುಂದೆ ನಾವು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 23ರಿಂದ 25 ವಚನಗಳನ್ನು ಓದುವುದರ ಮೂಲಕ ಯೋಸೇಫನಿಂದ ಬಂದ 2 ಗೋತ್ರಗಳಾದ ಎಫ್ರಾಯಿಮ್ ಮತ್ತು ಮನಸ್ಸೆ ಗೋತ್ರಗಳು ಬಹು ಪ್ರಖ್ಯಾತವಾದವುಗಳು, ಪ್ರಮುಖವಾದವುಗಳು ಆದವು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಅವು ಎಷ್ಟು ದೂರಕ್ಕೆ ಪ್ರಬಲವಾದವುಗಳಾಗಿದ್ದವೆಂದರೆ ಅವುಗಳಿಂದಲೇ ರಾಜ್ಯದ ವಿಂಗಡಣೆಯೂ ಬಂದಿತು. ಪ್ರಿಯರೇ, ಹಾಗೆಯೇ ಇನ್ನೂ ಮುಂದುವರಿದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 26ನೇ ವಚನವನ್ನು ಓದುವುದರ ಮೂಲಕ ಯಾಕೋಬನು ಯೋಸೇಫನನ್ನು ಅವನಿಂದ ಬಂದ 2 ಗೋತ್ರಗಳಾದ ಎಫ್ರಾಯಿಮ್ ಮತ್ತು ಮನಸ್ಸೆ ಗೋತ್ರಗಳನ್ನು ಸೃಷ್ಟಿಕರ್ತನೂ ವಿಮೋಚಕನೂ ಇಸ್ರಾಯೇಲಿನ ದೇವರಾಗಿರುವಾತನಿಗೆ ಕಟ್ಟಿಹಾಕಲು ಅಥವಾ ಜೋಡಿಸಿ ಸೇರಿಸಲು ಪ್ರಯತ್ನಿಸುತ್ತಾ ಇರುವುದನ್ನು ನಾವು ಗಮನಿಸುತ್ತೇವೆ. ಯಾಕೆ ಅವನು ಹಾಗೆ ಮಾಡುತ್ತಾ ಇದ್ದಾನೆ? ಯಾಕಂದರೆ ಪ್ರಿಯರೇ, ಈ ಗೋತ್ರಗಳು, ಅದರಲ್ಲೂ ವಿಶೇಷವಾಗಿ ಎಫ್ರಾಯಿಮ್ ಗೋತ್ರವು ಇಸ್ರಾಯೇಲನ್ನು ದೇವರು ಅಸಹ್ಯಪಡುವ ಆರಾಧನೆಗೆ ನಡೆಸಿತು. ನೋಡಿರಿ, ದಂಗೆಯನ್ನು ನಡೆಸಿದ ಯಾರೊಬ್ಬಾಮನು ಇಸ್ರಾಯೇಲಿನ ಗಡಿಗಳಲ್ಲಿ 2 ಚಿನ್ನದ ಬಸವಗಳನ್ನು ಇರಿಸಿದನು. ಅವನು ಎಫ್ರಾಯಿಮ್ ಗೋತ್ರದಿಂದ ಬಂದವನಾಗಿದ್ದನು. ಆದ್ದರಿಂದ ಪ್ರಿಯರೇ,
ತನ್ನ ಮರಣದ ಹಾಸಿಗೆಯಲ್ಲಿ ಯಾಕೋಬನು ಅವರನ್ನು ತನ್ನ ಪಿತೃಗಳ ದೇವರ ಕಡೆಗೆ ಹಿಂದಿರುಗಿ ಬರುವಂತೆ ಕರೆಯುತ್ತಾ ಇದ್ದಾನೆ. ಬಂದಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಬೆನ್ಯಾಮೀನನು ಕುರಿಗಳನ್ನು ಹಿಡಿದುಕೊಳ್ಳುವ ತೋಳದಂತಿದ್ದಾನೆ. ಹಿಡಿದುಕೊಂಡದ್ದನ್ನು ಬೆಳಗ್ಗೆ ಉಣ್ಣುವನು, ಕೊಳ್ಳೆ ಮಾಡಿದ್ದನ್ನು ಸಂಜೆಯಲ್ಲಿ ಹಂಚಿಕೊಳ್ಳುವನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇದು ಬೆನ್ಯಾಮೀನನ ಕುರಿತು ವಿಚಿತ್ರವಾದ ಪ್ರವಾದನೆಯಾಗಿರುತ್ತದೆ. ನೋಡಿರಿ, ಬೆನ್ಯಾಮೀನನು ಯಹೂದನೊಂದಿಗೆ ಬಹು ಸಮೀಪದಲ್ಲಿ ಗುರುತಿಸಲ್ಪಟ್ಟಿದ್ದನು. ಎಷ್ಟರವರೆಗೆ ಅಂದರೆ ರಾಜ್ಯದ ವಿಂಗಡಣೆಯ ಸಮಯದಲ್ಲಿ ಬೆನ್ಯಾಮೀನನ ಗೋತ್ರವು ಯಹೂದ ಕುಲದೊಂದಿಗೆ ಹೋಯಿತು. ಹೌದು, ಬೆನ್ಯಾಮೀನನ ಗೋತ್ರವು ಮಾತ್ರ ದಾವೀದನ ಮನೆಯೊಂದಿಗೆ ನೆಲೆಸಿತು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದೊಂದಿಗೆ ನಾವು ಅನೇಕ ಅಧ್ಯಯನಗಳನ್ನು ದಾಟಿಕೊಂಡು ಬಂದಿರುವ ಆದಿಕಾಂಡ ಪುಸ್ತಕದ ಧ್ಯಾನವು ಮುಕ್ತಾಯಗೊಳ್ಳಲಿದೆ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಸತ್ಯ ಸ್ವರೂಪನಾದ ದೇವರ ದಯೆಯಿಂದ ಇದುವರೆಗೂ ವಾಕ್ಯ ಅಧ್ಯಯನ ಮಾಡಿದೆವು. ಇಂದು ಯಾಕೋಬನು ಯೋಸೇಫನ ಮಕ್ಕಳನ್ನು ಆಶೀರ್ವದಿಸಿದ್ದನ್ನು ನೋಡಿದೆವು. ಕಿರಿಯ ಮಗ ಎಫ್ರಾಯಿಮನಿಗೆ ಅಣ್ಣ ಮನಸ್ಸಿಗಿಂತಲೂ ಹೆಚ್ಚಾದ ಆಶೀರ್ವಾದ ನೀಡಿದ್ದನ್ನು ಗಮನಿಸಿದೆವು. ಯಾಕೋಬನ ಮರಣದ ಹಾಸಿಗೆಯ ಆಶೀರ್ವಾದ ಮತ್ತು ಪ್ರವಾದನೆ, ಅಂತಿಮ ಮಾತುಗಳು ಮತ್ತು ಯಾಕೋಬನ ಮರಣ ಎಂಬ ಬಹು ಪ್ರಾಮುಖ್ಯವಾದ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿಕೊಂಡೆವು. ಇವೆಲ್ಲವೂ ಇಸ್ರಾಯೇಲಿನ 12 ಕುಲಗಳಲ್ಲಿ ಮುಂದೆ ನಡೆಯಬೇಕಾಗಿದ್ದ ಅನೇಕ ಪ್ರವಾದನೆಗಳನ್ನು ಯಾಕೋಬನು ಅವರಿಗೆ ತಿಳಿಸಿದನು. ಆದಿಯಲ್ಲಿಯೇ ಅಂತ್ಯವನ್ನು ಬಲ್ಲಾತನಾದ ದೇವರು ತನಗೆ ತಿಳಿಸಿದ್ದನ್ನು ಅವನು ತನ್ನ ಮಕ್ಕಳಿಗೆ ಹೇಳಿದನು. ದಯಮಾಡಿ ಕಲಿಯುತ್ತಿರುವ ವಾಕ್ಯಗಳನ್ನು ಮತ್ತೊಮ್ಮೆ ಓದಿಕೊಳ್ಳಬೇಕೆಂದು ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಯಹೂದ ಕುಲದ ಸಿಂಹ ಯೇಸುವಿನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.